1961ರಲ್ಲಿ ಕಾಂಕ್ರೀಟ್ ಮತ್ತು ಕಂಟೆ ತಂತಿಗಳಿಂದ ನಿರ್ಮಿತ ಅಡೆತಡೆ ಒಂದೇ ರಾತ್ರಿ ಬರ್ಲಿನ್ ನಗರವನ್ನು ಚೀರಿಕೊಂಡೇ ಎದ್ದಿತು. ಪೂರ್ವ ಜರ್ಮನಿಯು ಸೋವಿಯತ್ ಒಕ್ಕೂಟದ ಬೆಂಬಲದೊಂದಿಗೆ ಪಶ್ಚಿಮಕ್ಕೆ ಪಲಾಯನಗೊಳ್ಳಿದ್ದ ನಾಗರಿಕರುತ್ತಿದ್ದ ನಾಗರಿಕರ ಹರಿವನ್ನು ತಡೆಯಲು ಬರ್ಲಿನ್ ಗೋಡೆಯನ್ನು ನಿರ್ಮಿಸಿತು. ಬೀದಿಗಳು 2 ಭಾಗಗಳಾಗಿ ವಿಭಜಿಸಲ್ಪಟ್ಟವು, ಕುಟುಂಬಗಳು ಬೇರ್ಪಟ್ಟವು ಮತ್ತು ಕಾವಲು ಚೆಕ್ಪೋಸ್ಟ್ಗಳು ದೈನಂದಿನ ಜೀವನವನ್ನು ವಿಭಜಿಸಿತು. ವರ್ಷಗಳ ಕಾಲ ಗೋಡೆ ವೀಕ್ಷಣಾ ಗೋಪುರಗಳು, ಗಸ್ತು ದಳಗಳು ಮತ್ತು ಪ್ರಾಣಘಾತಕ ಡೆತ್ ಸ್ಟ್ರಿಪ್ ಹೊಂದಿದ ಬಲಿಷ್ಠ ಗಡಿರೇಖೆಯಾಗಿ ಬೆಳೆಯಿತು. ಸುಮಾರು 3 ದಶಕಗಳ ಕಾಲ ಅದು ಶೀತ ಯುದ್ಧದ ಅತ್ಯಂತ ಬಲವಾದ ಸಂಕೇತವಾಗಿ ನಿಂತು ಕಮ್ಯುನಿಸ್ಟ್ ಪೂರ್ವ ಮತ್ತು ಪ್ರಜಾಪ್ರಭುತ್ವ ಪಶ್ಚಿಮವನ್ನು ಬೇರ್ಪಡಿಸಿತು. 1989ರ ನವೆಂಬರ್ನಲ್ಲಿ ಪ್ರತಿಭಟನೆಗಳು ಮತ್ತು ರಾಜಕೀಯ ಬದಲಾವಣೆಗಳ ಮಧ್ಯೆ ದಾಟು ಮಾರ್ಗಗಳು ತೆರೆಯಲ್ಪಟ್ಟು ಬರ್ಲಿನರ್ಗಳು ಅಡೆತಡೆಯನ್ನು ಕಳಚಿ ಹಾಕಿದರು. ವಿಭಜಿತ ನಗರದ ಅಂತ್ಯ ಮತ್ತು ಆಧುನಿಕ ಇತಿಹಾಸದ ಮಹತ್ವದ ತಿರುವುಬಿಂದು.